ಪ್ರೀತಿ ಎಂಬುದು ಬರೆಯಲು ಚಿಕ್ಕ ಪದವಾಗಿರಬಹುದು. ಅದನ್ನು ಪಡೆದವರು ಅದೃಷ್ಟವಂತರು. ಪ್ರೀತಿ ಒಂದು ಮಾನಸಿಕ ರೋಗ ಅನ್ನುವುದಕ್ಕಿಂತ ಅದು ಒಂದು ವಿಶಾಲವಾದ ಅನುಭವ. ಪ್ರೀತಿಯಲ್ಲಿ ಗೆದ್ದರೆ ಅವರು ಉಳಿಯುತ್ತಾರೆ, ಸೋತರೆ ಇದ್ದರೂ ಇಲ್ಲದಂತೆ ಬದುಕುತ್ತಾರೆ. ಇನ್ನು ಕೆಲವರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಆದರೆ ತಂದೆ ತಾಯಿ ಪ್ರೀತಿ ಕೂಡ ಮರೆಯುತ್ತಾರೆ. ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇದ್ದಾಗ ಇಬ್ಬರಲ್ಲಿ ಒಬ್ಬರು ಬಿಟ್ಟು ಹೋದರೆ ಪ್ರಾಣ ಕಳೆದುಕೊಳ್ಳುವುದು ಮೂರ್ಖತನ. ಹೀಗೆ ಮಾಡುವುದರ ಮುಂಚೆ ಒಮ್ಮೆ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚಿಸಿ. ಯಾವತ್ತೂ ಕೂಡ ಪ್ರೀತಿಗಾಗಿ ಎಂದಿಗೂ ಭಿಕ್ಷೆ ಬೇಡಬೇಡಿ. ಇದರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸುತ್ತಿದ್ದರೆ ಅವರಲ್ಲಿ ಈ ಕೆಳಗಿನ 5 ಲಕ್ಷಣಗಳಿವೆ ಎಂದು ಮೊದಲು ತಿಳಿದುಕೊಳ್ಳಿ. ಮೊದಲನೆಯದಾಗಿ ಕಂಟ್ರೋಲ್. ಹೌದು, ನೀವು ಪ್ರೀತಿಸುತ್ತಿರುವ ವ್ಯಕ್ತಿಯು ನಿಮ್ಮನ್ನು ಯಾವಾಗಲೂ ಕಂಟ್ರೋಲ್ ಮಾಡುತ್ತಾ ಇರುತ್ತಾರೆ ಅಥವಾ ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾ ಇರುತ್ತಾರೆ. ನಿಮ್ಮನ್ನು ನಿಯಂತ್ರಣದಲ್ಲಿಡುತ್ತಾ ಹಕ್ಕು ಚಲಾಯಿಸುತ್ತಾ ಇರುತ್ತಾರೆ. ಆದರೆ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿರುವ ವ್ಯಕ್ತಿಯು ಯಾವತ್ತೂ ನಿಮ್ಮನ್ನು ಬದಲಾಯಿಸಲು ಅಥವಾ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುವುದಿಲ್ಲ. ನೀವು ಹೇಗೆ ಇರುತ್ತೀರಾ ಹಾಗೇ ನಿಮ್ಮನ್ನು ಅಕ್ಸೆಪ್ಟ್ ಮಾಡುತ್ತಾರೆ. ಸೊ ಈ ಗುಣಲಕ್ಷಣಗಳಲ್ಲಿ ಇದು ಒಂದು ಅವರಲ್ಲಿ ಇದೆಯಾ ಎಂದು ಮೊದಲು ತಿಳಿದುಕೊಳ್ಳಿ. ಎರಡನೆಯದಾಗಿ ಹೊಂದಾಣಿಕೆ. ಈಗ ಮೊದಲನೆಯದಲ್ಲಿ ಹೇಗೆ ಅವರು ನಿಮ್ಮನ್ನು ನಿಯಂತ್ರಣದಲ್ಲಿಡುತ್ತಾರೋ ಹಾಗೆ ಎರಡನೆಯದಲ್ಲಿ ಆ ಸುಳ್ಳು ಪ್ರೀತಿಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಹೊಂದಾಣಿಕೆ ಇರುತ್ತದೆ. ನಿಮ್ಮ ಬಗ್ಗೆ ತುಂಬ ಕಾಳಜಿ ಇರುತ್ತದೆ. ಅಷ್ಟೇ ಅಲ್ಲದೆ ಯಾವ ವಿಷಯದಲ್ಲೂ ತ್ಯಾಗಮಯಿಯಾಗಿರುತ್ತಾರೆ. ಯಾಕೆಂದರೆ ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಗೆ ನಿಮ್ಮ ಖುಷಿ ಮುಖ್ಯವಾಗಿರುತ್ತಾರೆ. ಒಂದು ವೇಳೆ ಜಗಳವಾದಾಗ ಅಲ್ಲಿ ಈಗೋ ಇರದೆ ನೀವೇ ಬಂದು ಕ್ಷಮೆ ಕೇಳಲಿ ಎಂದು ಅವರು ಕಾಯುವುದಿಲ್ಲ. ಬದಲಾಗಿ ಅವರೇ ಬಂದು ನಿಮ್ಮ ಹತ್ರ ಸಾರಿ ಕೇಳುತ್ತಾರೆ. ಆದರೆ ಸುಳ್ಳು ಪ್ರೀತಿ ಮಾಡುವವರು ಅವರೇ ಜಗಳವಾಡಿ ನೀವು ದೂರವಾದಾಗ ಅವರು ಅದರ ಬಗ್ಗೆ ಚಿಂತೆಯೇ ಮಾಡುವುದಿಲ್ಲ. ಬೇಕಾದರೆ ಬಂದು ಮಾತಾಡಲಿ ಎಂದು ಅವರ ಕೆಲಸದಲ್ಲಿ ಬ್ಯುಸಿಯಾಗುತ್ತಾರೆ. ಯಾಕೆಂದರೆ ಅವರು ನಿಮ್ಮ ಪ್ರೀತಿಯಲ್ಲಿ ಸೋಲಲು ತಯಾರಿರುವುದಿಲ್ಲ. ಮೂರನೆಯದಾಗಿ ಗೌರವ. ಹೌದು, ಎಲ್ಲಿ ಗೌರವವಿರುತ್ತೋ ಅದು ನಿಜವಾದ ಪ್ರೀತಿಯಾಗಿದೆ. ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯು ನಿಮಗೆ ಗೌರವ ನೀಡುತ್ತಾರೆ. ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ, ನಿಮ್ಮ ಮಾತಿಗೂ ಗೌರವಿಸುತ್ತಾರೆ. ಆದರೆ ನಿಜವಾಗಿಯೂ ಪ್ರೀತಿಸದ ವ್ಯಕ್ತಿ ಇದ್ದಾರಲ್ಲ, ನಿಮಗೆ ಗೌರವ ನೀಡುವುದಿಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಡುವುದಿಲ್ಲ. ಯಾವತ್ತೂ ಅವರ ಡಿಸಿಷನ್ನೇ ಇಂಪಾರ್ಟೆಂಟ್, ಅವರ ಡಿಸಿಷನ್ಸ್ಗೆ ಆದ್ಯತೆ ನೀಡುತ್ತಾ ಇರುತ್ತಾರೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರಾಮುಖ್ಯತೆಯೇ ಇರುವುದಿಲ್ಲ. ನಾಲ್ಕನೆಯದಾಗಿ ಸತ್ಯ. ಇದನ್ನು ಬೇಕಾದರೆ ನೀವು ಈಸಿಲಿ ಫೈಂಡ್ ಮಾಡಬಹುದು. ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುವವರು ಯಾವತ್ತೂ ಸತ್ಯವನ್ನು ಹೇಳುತ್ತಾರೆ. ಎಂಥದೇ ಸಂದರ್ಭ ಬಂದರೂ ನಿಮ್ಮಲ್ಲಿ ಸತ್ಯವನ್ನು ಹೇಳಿ ಯಾವುದನ್ನೂ ಇಬ್ಬರೂ ಮರೆಮಾಚುವುದಿಲ್ಲ. ಆದರೆ ಸುಳ್ಳು ಪ್ರೀತಿಯಲ್ಲಿ ಯಾವಾಗಲೂ ಸುಳ್ಳೇ ಜಾಸ್ತಿಯಾಗಿರುತ್ತದೆ. ಅವರು ನಿಮ್ಮನ್ನು ಇಂಪ್ರೆಸ್ ಮಾಡುವುದಕ್ಕೆ ಯಾವ ಕೆಲಸವನ್ನು ಮಾಡಿಕೊಳ್ಳುವುದಕ್ಕೂ ಎಂಥ ಸುಳ್ಳು ಹೇಳಲು ಸಿದ್ಧರಿರುತ್ತಾರೆ. ಆದರೆ ನಿಜವಾದ ಪ್ರೀತಿಯಲ್ಲಿ ಯಾವತ್ತೂ ಸತ್ಯವಿರುತ್ತದೆ. ಯಾಕೆಂದರೆ ಅವರ ಪ್ರೀತಿಯಲ್ಲಿ ಅವರಿಗೆ ನಂಬಿಕೆ ಇರುತ್ತದೆ. ಸೊ ಎಂಥದೇ ಸಂದರ್ಭ ಬಂದರೂ ನನ್ನನ್ನು ಬಿಡಲ್ಲ ಅನ್ನುವ ಧೈರ್ಯವಿರುತ್ತದೆ. ಆದರೆ ಆ ಧೈರ್ಯ ಸುಳ್ಳು ಪ್ರೀತಿಯಲ್ಲಿ ಇಲ್ಲ. ಐದನೆಯದಾಗಿ ಕ್ಯಾರಿಂಗ್. ಹೌದು, ಇದು ವೆರಿ ಇಂಪಾರ್ಟೆಂಟ್ ಸೈನ್ ಆಗಿದೆ. ನಿಜವಾದ ಪ್ರೀತಿಯಲ್ಲಿ ತುಂಬಾ ಕ್ಯಾರಿಂಗ್ ಇರುತ್ತದೆ. ತನ್ನ ಸಂಗಾತಿಯ ಒಳಿತು ಕೆಡುಕು ಎರಡರ ಬಗ್ಗೆಯೂ ತುಂಬ ಕಾಳಜಿ ವಹಿಸುತ್ತಾರೆ. ಯಾಕೆಂದರೆ ಅವರಿಗೆ ತನ್ನ ಸಂಗಾತಿಯ ಖುಷಿ ಮುಖ್ಯವಾಗಿರುತ್ತದೆ. ಆದರೆ ಸುಳ್ಳು ಪ್ರೀತಿ ಇದೆಯಲ್ಲ, ಅವರು ನಿಮ್ಮನ್ನು ಕ್ಯಾರೇ ಮಾಡಲ್ಲ. ನೀವೇನಾದರೂ ಇಂಪಾರ್ಟೆಂಟ್ ವಿಷಯ ಹೇಳಿದರೆ ಅವರು ಅದರ ಬಗ್ಗೆ ರಿಯಾಕ್ಟ್ ಮಾಡದೆ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ಸುತ್ತಾಡುವ ವಿಷಯದಲ್ಲಿಯೇ ಇರುತ್ತಾರೆ. ಎಲ್ಲಿಗಾದರೂ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ವಿನಃ ನಿಮ್ಮ ಪ್ರಾಬ್ಲಮ್ ಕೇಳಲು ಅವರು ಸಿದ್ಧವಿರುವುದಿಲ್ಲ. ಇದು 5 ಸೈನ್ಸ್ ನಿಮ್ಮ ಸಂಗಾತಿಯಲ್ಲಿ ಇದೆಯಾ ಎಂದು ತಿಳಿದುಕೊಳ್ಳಿ. ಆದರೆ ನಾವೊಂದು ತಪ್ಪು ಮಾಡ್ತೇವೆ. ಅಂದರೆ ಏನಂದರೆ ನಮಗೆ ಎಷ್ಟೇ ವಯಸ್ಸಾದರೂ ಕೂಡ ನಾವೊಂದು ದೊಡ್ಡ ತಪ್ಪು ಮಾಡ್ತೇವೆ. ಯಾಕೆಂದರೆ ಪ್ರೀತಿಗಾಗಿ ಭಿಕ್ಷೆ ಬೇಡುವುದು. ನಾನು ಈ ಮುಂಚಿನ ವಿಡಿಯೋದಲ್ಲಿಯೂ ತಿಳಿಸಿದ್ದೇನೆ. ಎಷ್ಟೋ ಸರ್ತಿ ನಾವು ಕೇಳಿದ್ದೇವೆ ಅಲ್ಲ, ನಮಗೆ ನಮ್ಮ ಜೀವನದಲ್ಲಿ ಏನೂ ಬೇಡ, ಒಂದು ಪ್ರೀತಿ ಇದ್ದರೆ ಸಾಕು. ಇವರ ಅಂದರೆ ನಮ್ಮ ಫ್ರೆಂಡ್ಸ್ನವರ ಹತ್ರ ಅವರವರ ಸಂಗಾತಿಯಲ್ಲಿ ಖುಷಿಯಾಗಿರುವಾಗ ನಾವು ಕೂಡ ಅಂದ್ಕೊಳ್ತೀವಿ ನಮಗೆ ಸ್ವಲ್ಪ ಪ್ರೀತಿ ಸಿಕ್ಕರೆ ಸಾಕು, ನಮಗೆ ಯಾರಾದರೂ ಬೇಕು ಅಂತ. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ನಾವೇನು ಮಾಡುತ್ತೇವೆ, ಅವರಿಗೋಸ್ಕರ ಭಿಕ್ಷೆ ಬೇಡುತ್ತೇವೆ. ಅಂದರೆ ಪ್ರೀತಿಗೋಸ್ಕರ ಭಿಕ್ಷೆ ಬೇಡುತ್ತೇವೆ.
ಯಾರು ನಮ್ಮನ್ನು ಕ್ಯಾರ್ ತಗೋತಾರೋ, ಯಾರು ನಮಗೆ ಗೌರವ ಕೊಡ್ತಾರೋ ಅಂತ ಹೇಳಿ ಯಾವಾಗಲೂ ನಾವು ಅಪೇಕ್ಷಿಸುತ್ತಾ ಇರ್ತೀವಿ. ಸೂಕ್ಷ್ಮವಾಗಿ ಗಮನಿಸಿ. ಈಗ ಯಾರಾದರೂ ಬಂದು ಎಕ್ಸಾಂಪಲ್ ಯಾರಾದರೂ ಭಿಕ್ಷುಕ ಅಂತ ಅಂದ್ಕೊಳ್ಳುವ, ಅವರೀಗ ನಮ್ಮ ಮನೆಗೆ ಬಂದು ಏನಾದರೂ ಕೊಡಿ ಅಂತ ಕೇಳ್ತಾರೆ. ಆಗ ನಾವೇನು ಮಾಡ್ತೇವೆ? ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನೇ ಕೊಡ್ತೇವೆ, ಅಥವಾ ಅವರು ಏನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ಕೊಡ್ತೇವಾ? ಇಲ್ಲಲ್ಲ. ಹಾಗೆಯೇ ನಮ್ಮ ಸಂಬಂಧದಲ್ಲೂ ಅಷ್ಟೇ, ನಾವು ಯಾವಾಗ ಅವರ ಟೈಮಿಗಾಗಿ ಅಪೇಕ್ಷಿಸುವುದು, ಅವರ ಬರುವಿಕೆಯಾಗಿ ನಿರೀಕ್ಷಿಸುವುದು, ಅವರ ಟೈಮಿಗಾಗಿ ನಿಮ್ಮ ನೀಡ್ಸನ್ನು ಬಿಟ್ಟು ಹೋಗುವುದು, ಯಾವಾಗಲೂ ನಾವು ಯಾವುದಕ್ಕಾದರೂ ನಾವು ಬೇಡುತ್ತಾ ಇರ್ತೀವೋ ಅವರ ಕಣ್ಣಿಗೆ ನಾವು ಯಾವ ಥರ ಕಾಣಿಸ್ತೇವೆ ಅಲ್ವಾ? ಸ್ವಲ್ಪ ಯೋಚಿಸಿ. ಪ್ರೀತಿಯಲ್ಲಿ ಯಾವತ್ತೂ ನಾವು ಬೇಡಬಾರದು. ಪ್ರೀತಿ ಅನ್ನೋದು ಒಂದು ಫೀಲಿಂಗ್, ಅದಾಗೆ ಅದೇ ಬರಬೇಕು ಹೊರತು ನಾವು ಭಿಕ್ಷೆ ಬೇಡಬಾರದು. ಹಾಗೆ ಸಂಬಂಧ ಕೂಡ ಅಷ್ಟೇ, ಯಾವುದು ನಾವು ತುಂಬ ಫೋರ್ಸ್ ಮಾಡಿ ಹಿಡಿತೇವೋ ಹಾಗೆ ಬಲವಾಗಿ ಹಿಡಿದಾಗ ನಮ್ಮ ಕೈಗೆ ನೋವಾಗುತ್ತದಲ್ವಾ? ಸೊ ಪ್ರೀತಿಯಾಗಲಿ, ಕ್ಯಾರ್ ಆಗಲಿ, ಲವ್ ಆಗಲಿ, ಅಟೆನ್ಷನ್ ಆಗಲಿ, ಅದಾಗೆ ಅದು ಬರಬೇಕು. ನಾವು ಯಾವುದನ್ನು ಅಪೇಕ್ಷೆ ಮಾಡಿದಂಗೆ ಅದು ನಮ್ಮಿಂದ ದೂರ ಹೋಗ್ತಾನೇ ಇರುತ್ತೆ. ಸೊ ಇವತ್ತಿನಿಂದ ನಾವು ಯಾವತ್ತೂ ಪ್ರೀತಿಗಾಗಿ ಬೇಡಬಾರದು. ಆದರೆ ನಾವು ಪ್ರೀತಿಸಲು ನಮ್ಮನ್ನು ಹೆಂಗಪ್ಪ ಪ್ರೀತಿಸುವ ಹಾಗೆ ಮಾಡೋದು ಅಂತಂದರೆ, ಇಲ್ಲಿದೆ ಒಂದು ಸುಲಭ ಉಪಾಯ. ಏನೆಂದರೆ, ನಾನು ಮುಂಚೆ ಎಲ್ಲ ವೀಡಿಯೋದಲ್ಲಿ ತಿಳಿಸಿದ ಹಾಗೆ ಸೆಲ್ಫ್ ಲವ್ ನಾವು ಯಾವಾಗಲೂ ನನ್ನ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಈಗ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಲಾಂಗೆಸ್ಟ್ ಸಂಬಂಧ ಯಾರ ಜೊತೆ ಇರ್ತದೆ ಅಂತ ಹೇಳಂತೆ, ನಮ್ಮ ಜೊತೆಯೇ ನಮಗೆ ಇರುತ್ತದೆ. ಈಗ ನೀವು ಹೋಗಿ ಕನ್ನಡಿ ಎದುರು ನಿಂತ್ಕೊಳ್ಳಿ, ನಿಮ್ಮ ಜೊತೆ ಯಾರೂ ಇಲ್ಲದಿದ್ದರೂ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಜೊತೆ ನೀವೇ ಇರ್ತೀರಿ. ಯಾವಾಗಲೂ ಲಾಂಗೆಸ್ಟ್ ರಿಲೇಷನ್ಶಿಪ್ ಅನ್ನೋದು ನಮ್ಮಲ್ಲೇ ಇರ್ತದೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಕ್ಯಾರ್ ತಗೊಳ್ಳಿ. ನೀವು ಸಂತೋಷವಾಗಿರುವುದು ನಿಮ್ಮ ಜವಾಬ್ದಾರಿ. ನಾವೀಗ ಯಾರ ಹತ್ರ ಅದು ನಮ್ಮನ್ನೀಗ ಬಿಟ್ಟು ಹೋದಾಗ ನನಗೆ ಪ್ರೀತಿ ಕೊಡು, ನೀನು ಯಾಕೆ ಮಾತಾಡ್ತಿಲ್ಲ, ಹಾಗೆ ಹೀಗೆ ಅಂತ ಅವ್ರ ಹತ್ರ ಭಿಕ್ಷೆ ಬೇಡುವ ಬದಲು ನಾವೇ ನಮ್ಮ ಹತ್ತಿರ ಇದ್ದವರಿಗೆ ಪ್ರೀತಿಯನ್ನು ಕೊಡ್ಬೋದಲ್ಲ. ಪ್ರತಿಯೊಬ್ಬರು ನಾವು ಹೇಗೆ ಪ್ರೀತಿಸುವುದು, ನಾವು ಎಷ್ಟು ಪ್ರೀತಿ ಕೊಡಲಿ, ಹೀಗೆ ನಾವು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿ ಮಾಡಬೇಕು. ಅಂದರೆ ನಾನು ಅವಳನ್ನು ತುಂಬ ಕ್ಯಾರ್ ಮಾಡ್ತೇನೆ, ಆದರೆ ಅವಳು ನನ್ನನ್ನು ಕ್ಯಾರ್ ಮಾಡಲ್ಲ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟು ಪ್ರೀತಿ ಮಾಡಬಾರ್ದು. ನಮ್ಮ ಸುತ್ತಮುತ್ತ ಯಾರಿರ್ತಾರೆ ಅವರಿಗೆ ನೀವು ಪ್ರೀತಿ ಕೊಟ್ಟರೆ ಅದು ನಿಜವಾಗಿ 100 ಫೋಲ್ಡಿಂದ ನಮಗೆ ರಿಟರ್ನ್ ಬರ್ತದೆ. ನಾವು ಈಗ ನಾವು ಹೀಗೆ ಹೇಳಿದ ತಕ್ಷಣ ನೀವೇನು ಮಾಡ್ತೀರಾ? ಹೌದು, ನಾನು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅಥವಾ ಯಾರಿಗಾದರೂ ವೃದ್ಧರಿಗೆ ಹೆಲ್ಪ್ ಮಾಡಬೇಕಂತ ಯೋಚಿಸ್ತೀರಾ. ಆದರೆ ಅವರಿಗೆಲ್ಲ ಹೆಲ್ಪ್ ಮಾಡುವ ಮೊದಲು ನಿಮ್ಮ ಮನೆಯಲ್ಲಿ ಇರ್ತಾರಲ್ಲ ವೃದ್ಧರು, ಅಪ್ಪ ಅಮ್ಮ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲ ನಿಮ್ಮ ಟೈಮ್ ಕೊಡಿ, ಪ್ರೀತಿ ಕೊಡಿ. ನಿಮ್ಮ ಮಕ್ಕಳಿಗೆ ಅವರಿಗೆ ಮೊದಲು ನಿಮ್ಮ ಟೈಮ್ ಕೊಡಿ. ಅವರ ಜೊತೆಗೆ ಮೊದಲು ನಿಮ್ಮ ಸಂಬಂಧವನ್ನು ಬಿಲ್ಡ್ ಮಾಡಿ. ಈಗ ನೀವು ಸಕ್ಸಸ್ ಪೀಪಲ್ ಇರ್ತಾರಲ್ಲ, ಅಂದರೆ ಸ್ಟ್ರಾಂಗ್ ಆಗಿರ್ತಾರಲ್ಲ, ಅವರು ಹೊರಗಡೆ ತುಂಬ ಸಕ್ಸಸ್ ಆಗಿರುತ್ತಾರೆ. ಆದರೆ ಯಾವಾಗ ಅವರ ಮನೆಯಲ್ಲಿ ನೀವು ನೋಡಿದಾಗ ಅವರ ಫ್ಯಾಮಿಲಿ ಬಾಂಡಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರುತ್ತದೆ. ಯಾವಾಗ ನಮ್ಮ ಮೇಲೆ ನಮಗೆ ಬಾಂಡೇಜ್ ಇರಲ್ಲ ನಮ್ಮ ಫ್ಯಾಮಿಲಿಯಲ್ಲಿ, ಆಚೆ ಕೂಡ ಜನ ಮಿಸ್ಯೂಸ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗಾಗಿ ನಿಮ್ಮ ಸಂಸಾರ, ನಿಮ್ಮ ಫ್ಯಾಮಿಲಿ ಬಾಂಡೇಜ್ ಏನಿದೆ ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಈಗ ನೋಡಿ, ಈ ಬರ್ತ್ ಮತ್ತು ಡೆತ್ ಇದೆ ಅಲ್ಲ, ಅದರ ನಡುವೆ ಒಂದು ಸಿ ಅಂತ ಇದೆ. ಅದೇನೆಂದರೆ ಅದು ಚಾಯ್ಸ್. ನಮಗೆ ಪ್ರತಿಯೊಂದು ನಮ್ಮ ಚಾಯ್ಸ್ ಆಗಿರುತ್ತದೆ. ಈಗ ನೀವು ಸಂತೋಷವಾಗಿರುವುದಕ್ಕೂ ಅದು ನಿಮ್ಮ ಚಾಯ್ಸ್, ನೀವು ಬೇಜಾರಾಗಿರಬೇಕೆಂದರೂ ಅದು ಕೂಡ ನಿಮ್ಮ ಚಾಯ್ಸ್ ಆಗಿರ್ತದೆ. ಹಾಗಾಗಿ ನೀವು ಯಾವತ್ತೂ ಪ್ರೀತಿಗೆ ಭಿಕ್ಷೆ ಬೇಡಬಾರದು. ಪ್ರತಿ ಸಲ ಯಾವಾಗಲೂ ಅಷ್ಟೇ, ಯಾರಿಗೆ ನಾನು ಹೆಚ್ಚು ಪ್ರೀತಿ ಕೊಡಲಿ, ಯಾವುದನ್ನು ನಿರೀಕ್ಷಿಸದೆ ಅವರಿಗೆ ಪ್ರೀತಿ ಕೊಡ್ತಾ ಹೋಗಬೇಕು. ಒಳ್ಳೆಯತನಕ್ಕೆ ಯಾವತ್ತೂ ಬೆಲೆ ಇದೆ. ಈಗ ನೀವು ಹೇಳ್ತೀರಾ, ನಾವೆಷ್ಟೇ ಒಳ್ಳೆಯದು ಮಾಡಿದರೂ ನನಗೆ ಮಾತ್ರ ಕೆಟ್ಟದೇ ಆಗ್ತದೆ ಅಂತ. ಈ ಕ್ಷಣದಲ್ಲಿ ನಿಮಗೆ ವ್ಯಾಲಿಡೇಷನ್ ಸಿಗ್ತೇ ಇರಬಹುದು, ಆದರೆ ಪ್ರೈಮರಿ ಫೋಕಸ್ ಯಾರ ಮೇಲೆ ಇರಬೇಕು? ನಿಮ್ಮ ಮೇಲೆ ನಿಮಗೆ ಇರಬೇಕು. ನೀವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತಾರೆ. ಈಗ ನಿಮ್ಮ ಸೆಲ್ಫ್ ಲವ್ವನ್ನು ನೀವು ಬಿಲ್ಡ್ ಮಾಡಿದಾಗ, ಅಂದರೆ ಒಳ್ಳೆಯ ಆಹಾರ ತಿನ್ನಿ, ವರ್ಕೌಟ್ ಮಾಡಿ, ನಿಮ್ಮ ಬಗ್ಗೆ ಒಳ್ಳೆಯ ಕಾಳಜಿ ತಗೊಳ್ಳಿ. ಏನಾಗುತ್ತೆ ಅಂದರೆ ನಿಮ್ಮನ್ನು ನೀವೇ ಅಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ನೀವೇ ಒಂದು ಮ್ಯಾಗ್ನೆಟ್ ಥರ ಆಗ್ತೀರಾ. ನಿಮ್ಮನ್ನು ಬಿಟ್ಟು ಹೋಗಬೇಕಂದ್ರೂ ಬಿಟ್ಟು ಹೋಗೋಕ್ಕೆ ಅವರು ರೆಡಿ ಇರುವುದಿಲ್ಲ. ಯಾಕೆಂದರೆ ಸೈಕಲಾಜಿಕಲಿ
ಹೇಳ್ತಾರೆ. ಯಾರು ತುಂಬ ಸಂತೋಷದಿಂದ ಹ್ಯಾಪಿಯಾಗಿರ್ತಾರೆ ಅವರು ಜನ ಆಕರ್ಷಿತರಾಗುತ್ತಾರೆ ಅಂತ. ಅದನ್ನು ನೀವು ಗಮನಿಸಬಹುದು. ಈಗ ನಿಮ್ಮ ಆಫೀಸಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲೇ ಆಗಿರ್ಬೋದು, ಯಾರು ತುಂಬ ಜೋಕ್ ಹೇಳುತ್ತಾ ಯಾವಾಗಲೂ ಎಂಜಾಯ್ ಮಾಡ್ತಾ ಸಂತೋಷದಿಂದ ಇರ್ತಾರೆ, ಅವರ ಸುತ್ತವೇ ಜನ ಇರ್ತಾರೆ, ನೀವು ನೋಡಿರ್ಬೋದು. ಈಗ ನಿಮ್ಮ ಬಳಿ ಬಂದು ಯಾರಾದರೂ ಕಂಪ್ಲೇಂಟ್ ಮಾಡ್ತಾ ಇದ್ದರೆ, ಅಂದರೆ ನಿಮ್ಮ ನೆರೆಮನೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಆಫೀಸಲ್ಲಿ ಯಾರಾದರೂ ಯಾವಾಗಲೂ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದರೆ, ನೀವು ಹೇಗಾದರೂ ಅವರಿಂದ ಎಸ್ಕೇಪ್ ಆಗ್ತೀನಿ ಅಂತ ನೋಡ್ತಾ ಇರ್ತೀರಿ. ಆದರೆ ಯಾರು ನಿಮ್ಮನ್ನು ಸಂತೋಷದಿಂದ ಇರ್ತಾರೆ, ಯಾವಾಗಲೂ ಜೋಕ್ ಮಾಡ್ತಾ ಇರ್ತಾರೆ, ಅವರ ಜೊತೆ ನೀವು ತುಂಬ ಹೊತ್ತು ಕಾಲ ಕಳೆಯಲಿಕ್ಕೆ ಟ್ರೈ ಮಾಡ್ತೀರಿ. ಮತ್ತು ಅವರನ್ನು ಮಿಸ್ ಮಾಡಿದ್ರು ನಿಮಗೆ, ಅವರು ಇಲ್ಲದಿದ್ದರೂ ನೀವು ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತದೆ. ಸೊ ನೀವೇನು ಮಾಡಬೇಕಂದ್ರೆ, ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡಿ, ಏನಾದರೂ ಮಾಡಿ 10 ಜನರನ್ನು ಸಂತೋಷದಿಂದ ಇರಿಸಿ, ನಗಿ, ಎಲ್ಲರ ಜೊತೆ ನಗ್ತಾ ಇರಿ. ಯಾವಾಗಲೂ ನೀವು ಬೇಜಾರಾಗಿದ್ದರೆ ಅವರ ಹತ್ರ ಇವರ ಹತ್ರ ಸಹಾಯ ಕೇಳ್ತಾ ಇರಬೇಕಾಗುತ್ತದೆ. ಆದರೆ ನೀವು ಯಾವಾಗಲೂ ಹ್ಯಾಪಿಯಾಗಿದ್ದರೆ, ನಿಮ್ಮ ಸುತ್ತ ಇರುವವರನ್ನು ಸಂತೋಷವಾಗಿ ಇಟ್ಟರೆ ಅವರೇ ನಿಮ್ಮ ಹತ್ರ ಬರ್ತಾರೆ. ನಾವು ಇಲ್ಲಿಗೆ ಬಂದಿರೋದು ಕೊಡಲಿಕ್ಕೆ ಹೊರತು ಪ್ರೀತಿಯನ್ನು ಬೇಡಲಿಕ್ಕೆ ಅಲ್ಲ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.